ತೋರಿಸ್ತೀನಿ ಬರ್ರಿ. ಕಡೆ ಇಲ್ಲಿ ನೀರು ಬೀಳ್ತಾ ಇದೆ, ಪ್ರಾಣಿಗಳು ಬರ್ತಾ ಇರುತ್ತೆ, ಪಕ್ಷಿಗಳು ನೀರು ಕುಡ್ದಂಗೂ ಕೂಡ ನೀರು ಖಾಲಿ ಆಗ್ತಾ ಹೋದಂಗೂ ಕೂಡ ಅದು ಆಟೋಮೆಟಿಕ್ಕಾಗಿ ನೀರು ಬೀಳುತ್ತೆ. ಒಂದು ವೇಳೆ ಅವು ಕುಡಿದೇ ಇದ್ದರೆ ನೀರು ಹಂಗೆ ಸ್ಟಕ್ ಆಗಿ ಇಲ್ಲಿಗೆ ಮಾತ್ರ ಈ ಲೆವೆಲಿಗೆ ಮಾತ್ರ ಬರುತ್ತೆ. ನೀರು ಖಾಲಿ ಆದಂಗೂ ತುಂಬ್ತಾ ಇರುತ್ತೆ. ಮಿನಿಮಮ್ಮು ಒಂದು 5-6 ಪಕ್ಷಿ ಡೈಲಿ ಕುಡಿದ್ರೂ ಕೂಡ ನಮಗೆ 2 ದಿವಸ ಆರಾಮಾಗಿ ತಣ್ಣಗಿರೋ ನೀರು ಸಿಗುತ್ತೆ ಆ ಪಕ್ಷಿಗಳಿಗೆ. ಇದು ಒಂದು ಭಾಗ ಆದರೆ ರಾಗಿದು, ಇದಕ್ಕೆ ನಾವು ರಾಗಿ ಮತ್ತು ನವಣೆ ಎರಡೂ ಕೂಡ ಮಿಕ್ಸ್ ಮಾಡಿ. ರಾಗಿ ಯಾಕೆ ವಿಶೇಷ ಅಂದರೆ ಈ ಬೇಸಿಗೆಗಾಲದಲ್ಲಿ ಪಕ್ಷಿಗಳು ನಾವೇಗೆ ಮನುಷ್ಯರು ಮುದ್ದೆ ಇಷ್ಟಪಡ್ತೀವಿ, ಅವು ಕೂಡ ಈ ನವಣೆ ಮತ್ತು ರಾಗಿ ಎರಡೂ ಕೂಡ ಇಷ್ಟಪಡ್ತಾರೆ. ನವಣೆ ಏನಪ್ಪ ಅಂದರೆ ಇದಕ್ಕೆ ಕೊಲೆಸ್ಟ್ರಾಲ್ನ ಕರಗಿಸೋದಿದ್ದು ಪಕ್ಷಿಗಳಿಗೆ ಆಹಾರಕ್ಕೆ ಒಂದು ಭಾಳ ಸಹಕಾರ ಆಗತ್ತೆ ಅಂತೇಳಿ ಇದನ್ನು ಕೂಡ ಸೈಂಟಿಫಿಕ್ಕಾಗಿ ನಾವು ಕೂಡ ಯಾರೋ ವೈದ್ಯರನ್ನ ಕೇಳ್ಕೊಂಡು ಇದನ್ನು ನವಣೆ ಮತ್ತು ರಾಗಿನ ಉಪಯೋಗಿಸ್ತಾ ಇದ್ವಿ. ಇದು ಖಾಲಿ ಆಗ್ದಂಗೆ ಮತ್ತೆ ಅದಕ್ಕೆ ಜೋಳ ಬೇರೆ ಇದನ್ನು ಸಿರಿಧಾನ್ಯ ಅದನ್ನು ಕೂಡ ಹಾಕುವಂಥ ಹಾಕ್ಬಿಟ್ಟು ನಾವು ಪ್ರತಿ ದಿವಸ 3 ದಿವಸಕ್ಕೊಂದ್ಸಲ ಚೆಕ್ ಮಾಡ್ತೀವಿ. ಬಂದು ಎಲ್ಲ ಕಡೆ ಎಲ್ಲೆಲ್ಲಿ ನಾವು ಯಾವ ಮರದ ನಾವು ಕಟ್ಟಿದ್ದೀವಿ ಆ ಮರಗಳಿಗೆ ಚೆಕ್ ಮಾಡಿ ಎಲ್ಲೆಲ್ಲಿ ಧಾನ್ಯ ಖಾಲಿ ಆಗಿದೆ ಧಾನ್ಯ ಹಾಕೋ ಕೆಲಸ ಮಾಡ್ತೀವಿ. ಎಲ್ಲೆಲ್ಲಿ ನೀರು ಖಾಲಿ ಆಗುತ್ತೆ ಅಲ್ಲಿ ನೀರು ಹಾಕುವಂಥ ಕೆಲಸ ಮಾಡ್ತಾ ಏನು ಮುಂಗಾರು ಮಳೆ ಪ್ರಾರಂಭ ಆಗಿ ನೀರು ಏನು ಮಳೆ ಸಮೃದ್ಧಿಯಾಗಿ ಏನು ಸ್ಟಾರ್ಟ್ ಆಗತ್ತಲ್ಲ ಆವಾಗ ನಿಲ್ಲಿಸ್ತೀವಿ ಈ ಕಾರ್ಯಕ್ರಮ. ಇದಕ್ಕೆ ಸಾರ್ವಜನಿಕರು ದಯಮಾಡಿ ನಾವೇನಪ್ಪ ಅಂದರೆ ಪ್ರಚಾರನಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ರೆ ನೀವು 10 ಜನಕ್ಕೆ ಸಹಾಯ ಮಾಡಿ, ನೀವು ಈ ಥರದ ಒಂದು ಕಾರ್ಯಕ್ರಮ ಮಾಡಿ ಪಕ್ಷಿಗಳಿಗೆ ಆಗಿರ್ಬೋದು ಪ್ರಾಣಿಗಳಿಗೆ ಆಗೋದು ನಿಮ್ಮ ಮನೆ ಮುಂದೆ ಒಂದು ಬಾಣಿ ಇಡ್ರಿ ಪಾಪ. ಎಲ್ಲ ಒಂದು ಕಡೆ ಆಕಳು ಕತ್ತೆನೋ ಅಥವಾ ನಾಯಿಗಳು ಯಾವ ನೀರು ಕುಡ್ದು ಪಾಪ ಹೋಗ್ತವೆ. ಇಂಥ ಇದು ಈ ಪಕ್ಷಿಗಳಿಗೆ ಅಂದರೆ ಇವತ್ತು ಶಿವಮೊಗ್ಗದಲ್ಲೂ ಕೂಡ ಇವತ್ತು ಏನು ಮಲೆನಾಡು ಇವತ್ತು ಈ ಮಲೆನಾಡು ಅಂತ ಹೇಳಿದ್ರೆ ಇವತ್ತು 40-41 ಡಿಗ್ರಿ ಇವತ್ತು ಸೆಂಟಿಗ್ರೇಡ್ ಇವತ್ತು ಟೆಂಪ್ರೇಚರ್ ಇದೆ. ಇವತ್ತು ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಕಂಡಿರ್ತೀವಿ ಅಂತ ಗೊತ್ತಾಗ್ತಿರಲಿಲ್ಲ. ಆದ್ದರಿಂದ ಇವತ್ತೆಲ್ಲೋ ಒಂದು ಕಡೆ ಮನುಷ್ಯ ಇವತ್ತು ಈ ಬೇಸಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ನಾವೇ ತಡ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲರೂ ಕೂಡ ನಾವು AC ಹೋಗ್ಬಿಟ್ಟಿದ್ದೀವಿ ಇವತ್ತು. ಅಂಥ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿವತ್ತು ಈ ಸಂದರ್ಭದಲ್ಲಿ ಪಕ್ಷಿಗಳಿಗೆ ನೀರು ಕಟ್ಬಿಟ್ಟು ಮತ್ತು ಇನ್ನೊಂದು ಪಕ್ಕದಲ್ಲೇ ಅದಕ್ಕೆ ಒಂದು ಕುಡಿಯೋ ಫುಡ್ಡನ್ನು ಅಂದರೆ ನವಣೆ ರಾಗಿ ಆಮೇಲೆ ಜೋಳ ಈ ಥರ ಮಿಕ್ಸ್ ಮಾಡಿಬಿಟ್ಟು ಆ ಬಾಟ್ಲಿಗಳಲ್ಲಿ ಹಾಕ್ಬಿಟ್ಟು ಅದನ್ನು ಮರಗಳಿಗೆ ಕಟ್ತೀವಿ. ಇವತ್ತು ಸಾಂಕೇತಿಕವಾಗಿ ಸುಮಾರು ಶಿವಮೊಗ್ಗ ನಗರದಲ್ಲಿ 60 ಮರಗಳು ಕಟ್ತೀವಿ. ಇವತ್ತು 60 ಮರ ಕಟ್ತೀವಿ. ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ನಮಗೆ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ, ಯಾವ ಥರ ಅದನ್ನು ಉಪಯೋಗಿಸ್ಕೊಂತ ನೋಡ್ಬಿಟ್ಟು ಅಲ್ಲಿಂದ ಹೆಚ್ಚು ಮಾಡೋವಂಥ ಕೆಲಸ ಮಾಡಬೇಕಂತ ಮಾಡಿದ್ದೀವಿ ಇವಾಗ. ಜೊತೆಗೆ ಇವತ್ತು ಏನಾಗಿದೆ ಅಂದರೆ ಪಕ್ಷಿಗಳಿಗೆ ಆಮೇಲೆ ನಾವು 3 ದಿವಸಕ್ಕೊಂದ್ಸಲ ಬಂದು ಎಲ್ಲೆಲ್ಲಿ ಆಹಾರ ಪಕ್ಷಿಗಳು ತಿಂದಿದ್ದಾವೆ ಮತ್ತೆ ಆಹಾರನ ತುಂಬಿಸ್ತೀವಿ. ಅಲ್ಲಿಗೆ ಎಲ್ಲೆಲ್ಲಿ ನೀರು ಕಮ್ಮಿ ಆಗಿದೆ ಮತ್ತೆ ನೀರು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಕೊಡಬೇಕು. ಯಾವುದೇ ಕಾರಣಕ್ಕೂ ಪಕ್ಷಿಗೆ ಕೂರುವಂಥ ಇದಕ್ಕೆ ಕಲ್ಲೊಡೆಯೋದು ಆಮೇಲೆ ಕಿತ್ತಾಕೋದು ದಯಮಾಡಿ ಮಾಡಬೇಡಿ. ಯಾಕೆಂದರೆ ಇದಕ್ಕೆ ನಾವು ರಾಘವೇಂದ್ರ ಸ್ವಾಮಿಯವರ ಒಂದು ಫೋಟೋ ಇಟ್ಬಿಟ್ಟು ದೇವರ ಆಶೀರ್ವಾದ ಇರಲಿ, ಪ್ರಾಣಿಗಳಿಗೂ ಇರಲಿ ಪಕ್ಷಿಗಳಿಗೂ ಇರಲಿ ಎಲ್ರಿಗೂ ಇರಲಿ ಅಂತ ಮಾಡ್ತಾಯಿದ್ದೀವಿ. ಇದಕ್ಕೇನಾದ್ರು ನಿಮಗೆ ಸಹಾಯ ಆದರೆ ಅದಕ್ಕೆ ಪಕ್ಷಿಗಳನ್ನ ಒಂದು ಆಹಾರ ಕೊಡ್ರಿ, ಅದನ್ನು ಕೀಳೋ ಕೆಲಸ ಮಾಡಬೇಡ್ರಿ ಅಂತ ಇವತ್ತು ನಾನು ಸಾರ್ವಜನಿಕರ ಮನವಿ ಮಾಡ್ಕೊತ ಯಾಕೆಂದರೆ ಇವತ್ತು ನಾವು ಇದು ಪ್ರಚಾರ ಪಡೋದು ಮುಖ್ಯ ಅಲ್ಲ, ನಾವು ಮಾಡಿದ್ರೆ ಇದನ್ನು ನೋಡಿ ಒಂದು 4 ಜನ ಇದನ್ನು ಯಾರಾದರೂ ಮಾಡಲಿ ಅಂತೇಳಿ ನಾವು ಒಂದು ಜನಕ್ಕೆ ಒಂದು ಪ್ರೇರೇಪಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತೇಳಿ ಇವತ್ತು ನಮ್ಮನ್ನು ಕೇಳ್ಕೊತೀವಿ. ಇವತ್ತು ದಿನ ಬಿಸಿಲು ತಾಪಕ್ಕೇರ್ತಾ ಇದೆ.
ಈಗ ಅದಕ್ಕೋಸ್ಕರ ಎಲ್ಲ ಇವಾಗ ಸರ್ಕಿಟ್ ಹೌಸ್ನಿಂದ ಸ್ಟಾರ್ಟ್ ಮಾಡಿ ಮತ್ತು ಹಿಂದೂ ರುದ್ರಭೂಮಿ ಮಶಾನದಲ್ಲಿ ಗಿಡಗಳಿಗೆ, ಆಮೇಲೆ ಇಡೀ ಶಿವಮೊಗ್ಗ ನಗರದಲ್ಲೆಲ್ಲ ಒಂದು 60 ಮರಗಳಿಗೆ ಈಗ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರು ಇದು ವ್ಯವಸ್ಥೆ ಮಾಡಿ ಇದು ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮುಂದುವರಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಇಲ್ಲ ಕಾರ್ಯಾಧ್ಯಕ್ಷರು ಕಾಂಗ್ರೆಸ್. ಇವತ್ತು ಶಿವಮೊಗ್ಗ ದಿನಗಳಲ್ಲಿ ಎಲ್ಲರೂ ನೋಡ್ತಿರಂಗೆ ಬಹಳಷ್ಟು ಬಿಸಿಲಿದೆ. ಬಿಸಿಲಿಗೆ ಮನುಷ್ಯರು ಕೂಡ ಒಣಗ್ತಾ ಇದ್ದೀವಿ. ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಏನಾಗಬೇಡ ಅಂತ ನಾವೆಲ್ಲ ಯೋಚನೆ ಮಾಡಿ ಇವತ್ತು ಸಾಂಕೇತಿಕವಾಗಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ಇಡುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಇವತ್ತು ಒಂದು 60 ನಾವು ಈ ಥರ ಟಬ್ಗಳನ್ನ ನಾವು ಇಡ್ತಾ ಇದ್ದೀವಿ. ಇದನ್ನು ನಾವು ಬಳಸಿರೋ ಅಂಥದ್ದು ಯೂಸ್ ಮಾಡಿ ಮತ್ತೆ ಉಪಯೋಗ ಪಡುವಂಥ ಒಂದು ಬಾಟಲ್ನ 2 ಲೀಟ್ರ್ ಬಾಟಲ್ನ ಉಪಯೋಗಿಸ್ತಾ ಇದ್ದೀವಿ. ಕಸದಿಂದ ರಸನೂ ಆಗುತ್ತೆ, ಯಾರಿಗೂ ಕಷ್ಟ ಆಗಲ್ಲ. ಇದೇ ರೀತಿ ಬಹಳಷ್ಟು ಜನ ಇದೇ ರೀತಿ ನೀರನ್ನು ಇಡಲಿ ಅಂತ ನಾವು ಕೇಳ್ಕೊತೀವಿ. ಟೆರೆಸ್ ಮೇಲೆ ಆಗಿರ್ಬೋದು, ಸಣ್ಣ ಸಣ್ಣ ಬಟ್ಲಲ್ಲಿ ಈ ಪಕ್ಷಿಗಳಿಗೆ ನೀರನ್ನು ಇಡಿ. ಮುಂದಿನ ದಿನಗಳಲ್ಲಿ ಪಕ್ಷಿಗಳು ಕೂಡ ಅದು ನಾಶ ಆಗೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದರೆ ಅಷ್ಟು ಬಿಸಿಲಿದೆ, ಕುಡಿಯೋಕ್ಕೆ ನೀರಿಲ್ದಂಗೆ ಆಗತ್ತೆ. ಎಲ್ಲ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬೇರೆಯವ್ರಿಗೂ ಇದು ಪ್ರೇರೇಪಣೆ ಆಗಲಿ, ಬಹಳ ಏನು ಕಷ್ಟ ಆಗಲ್ಲ. ಯಾರೇ ಇಲ್ಲಿ ಉದ್ಯಾನವನಕ್ಕೆ ಬಂದಾಗ ಸ್ವಲ್ಪ ಅದಕ್ಕೆ ನೀರು ಹಾಕೋಂಥ ವ್ಯವಸ್ಥೆನೂ ಮಾಡಿ, ನಾವು ಕೂಡ 2 ದಿನಕ್ಕೊಮ್ಮೆ ಬಂದು ಅದನ್ನು ನೀರನ್ನು ಮತ್ತೆ ಹಾಕ್ತೀವಿ, ಕಾಳನ್ನು ಮತ್ತೆ ಹಾಕ್ತೀವಿ. ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಸಾರ್ವಜನಿಕರ ಸಹಕಾರ ಬೇಕು.